ನಮಸ್ಕಾರ, ಅಮುಕ್ ವಾರ್ತೆಗಳಿಗೆ ಸ್ವಾಗತ. ನಾನು ಸ್ವರ್ಣದಾಸ್. ಮೊದಲಿಗೆ ಹೆಡ್ಲೈನ್ಸ್. ರಾಷ್ಟ್ರೀಕೃತ ಬ್ಯಾಂಕ್ಗಳ ಸಾಲಕ್ಕೆ ಕಾಫಿ ತೋಟಗಳ ಈ ಹರಾಜಿಗೆ ಮುಂದಾಗಿರುವುದು ಸರಿಯಾದ ಕ್ರಮವಲ್ಲ. ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಹೇಳಿಕೆ. ಸಕಲೇಶಪುರ ತಾಲೂಕಿನಲ್ಲಿ ಕಾಡಾನೆಗಳ ಹಾವಳಿ ಮುಂದುವರೆದಿದ್ದು, ಕೃಷಿಕರು ಬೆಳೆದ ಅಪಾರ ಪ್ರಮಾಣದ ಕಾಫಿ, ಮೆಣಸು, ಭತ್ತದ ಬೆಳೆ ನಾಶ. ವಿವಿಧ ಸಮಸ್ಯೆಗಳ ಪರಿಹಾರಕ್ಕೆ ಆಗ್ರಹಿಸಿ ಜಿಲ್ಲಾ ಪಂಚಾಯಿತಿ ಕಚೇರಿ ಮುಂದೆ ಆಶಾ ಕಾರ್ಯಕರ್ತೆಯರ ಪ್ರತಿಭಟನೆ. ವಾರ್ತೆಗಳ ವಿವರ. ಕಾಡಾನೆ ಹಾವಳಿ, ಅತಿವೃಷ್ಟಿ, ಅನಾವೃಷ್ಟಿಯಿಂದ ಜಿಲ್ಲೆಯಲ್ಲಿ ಕಾಫಿ ಬೆಳೆಗಾರರು ಸಂಕಷ್ಟದಲ್ಲಿದ್ದಾರೆ. ಈ ಸಮಯದಲ್ಲಿ ರಾಷ್ಟ್ರೀಕೃತ ಬ್ಯಾಂಕ್ಗಳು ಸಾಲಕ್ಕೆ ಕಾಫಿ ತೋಟಗಳನ್ನು ಈ ಹರಾಜಿಗೆ ಮುಂದಾಗಿರುವುದು ಸರಿಯಾದ ಕ್ರಮವಲ್ಲ ಎಂದು ಮಾಜಿ ಸಚಿವ ಎಚ್.ಡಿ. ರೇವಣ್ಣ ತಿಳಿಸಿದರು. ನಗರದ ಪ್ರವಾಸಿ ಮಂದಿರದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಅಗತ್ಯ ತೀರ್ಮಾನ ಕೈಗೊಂಡು ಕಾಫಿ ಬೆಳೆಗಾರರ ರಕ್ಷಣೆಗೆ ಮುಂದಾಗಬೇಕು. ದೇಶದಲ್ಲಿ ಸುಮಾರು 2,99,000 ಮೆಟ್ರಿಕ್ ಟನ್ ಕಾಫಿ ಉತ್ಪಾದನೆ ಮಾಡುತ್ತಿದ್ದು, ಪ್ರಪಂಚದಲ್ಲಿಯೇ 6ನೇ ಸ್ಥಾನದಲ್ಲಿದೆ. ಅದರಲ್ಲೂ ದಕ್ಷಿಣ ಭಾರತದಲ್ಲಿ ಕರ್ನಾಟಕ 70% ಕಾಫಿ ಉತ್ಪಾದನೆ ಮಾಡುತ್ತಿದೆ. ವಿವಿಧ ಬ್ಯಾಂಕ್ನಿಂದ ಸಾಲ ಪಡೆದಿರುವ ಹಿನ್ನೆಲೆಯಲ್ಲಿ ಸುಸ್ತಿದಾರರ ಕಾಫಿ ತೋಟಗಳನ್ನು ಈ ಹರಾಜು ಮೂಲಕ ಮಾರಾಟ ಮಾಡಲು ಮುಂದಾಗಿರುವುದು ಸಣ್ಣ ಮತ್ತು ಮಧ್ಯಮ ವರ್ಗದ ಕಾಫಿ ಬೆಳೆಗಾರರನ್ನ ಚಿಂತೆಗೀಡು ಮಾಡಿದೆ ಎಂದರು. ವರ್ಷಕ್ಕೆ 15,000 ಕೋಟಿ ಫಾರಿನ್ ಎಕ್ಸ್ಚೇಂಜ್ ಕೇಂದ್ರ ಸರ್ಕಾರ ಬರುತ್ತೆ. ಕಾಫಿ ಮತ್ತು ಮೆಣಸಿಂದ ಪ್ರತಿ ವರ್ಷ ಕೇಂದ್ರ ಸರ್ಕಾರಕ್ಕೆ 15,000 ಕೋಟಿ ಫಾರಿನ್ ಎಕ್ಸ್ಚೇಂಜ್ ಬರುತ್ತೆ. ಅದರಲ್ಲಿ ರಾಜ್ಯದ್ದು 70% ಕರ್ನಾಟಕ ರಾಜ್ಯದ್ದೇ ಕಾಫಿ ಮತ್ತು ಮೆಣಸು. ಈಗೇನಾಗಿದೆ ಅಂದರೆ, ಕೇಂದ್ರ ಸರ್ಕಾರದ ಒಂದು ಕಾನೂನು ಇಟ್ಕೊಂಡು ನಮ್ಮ ರಾಷ್ಟ್ರೀಕೃತ ಬ್ಯಾಂಕ್ಗಳು ಕಾಫಿ ಬೆಳೆಗಾರರ ಆಸ್ತಿಗಳನ್ನ, ಕಾಫಿ ತೋಟಗಳನ್ನ 25,000, 30,000 ಬೆಲೆ ಬಾಳುವಂಥ ಲಕ್ಷ ಬೆಲೆ ಬಾಳುವಂಥ ಆಸ್ತಿಗಳನ್ನ ಕೇವಲ 7-8 ಲಕ್ಷಕ್ಕೆ ಈ ಹರಾಜು ಮುಖೇನ ಕಾಫಿ ಬೆಳೆಗಾರರಿಗೆ ಗೊತ್ತಾಗಲ್ಲ. ಅವ್ರು ಹರಾಜು ಮಾಡಿ ಅವನಿಗೆ ಹರಾಜಾಗಿ ಅವ್ನ ಜಮೀನು ಯಾರೋ ಒಬ್ಬ ಬೇಕಾರೆ ಒಂದು 50 ಎಕರೆ ಜಮೀನು ಇರುತ್ತೆ, ಸಾಲ ಇರುತ್ತೆ, ಅದು ಹರಾಜಾಗಿ ಹರಾಜಾಗದೆ ಗೊತ್ತು. ಈ ಹರಾಜು ಅಂದರೆ ಇದರಲ್ಲಿ ಆನ್ಲೈನಲ್ಲಿ ಇವತ್ತು ಇದು ಮಾಡಿರೋದು ಕಾನೂನು. ರಾಷ್ಟ್ರದಲ್ಲಿ ಯಾರು ಕಳ್ಳರಿದ್ದಾರೆ ಅವ್ರಿಗೆ ಇದು ಆಕ್ಷನ್ ಮಾಡಿರೋದು. ಆದರೆ ಈ ಬ್ಯಾಂಕ್ನಲ್ಲಿ ಏನು ಮಾಡ್ತಾವ್ರೆ, ಕಾಫಿ ಬೆಳೆಗಾರರು ಈ ಆಕ್ಷನ್ ಮುಖೇನ ಇವತ್ತು ಮಾಡಿ ಇವತ್ತು ಕಾಫಿ ಬೆಳೆಗಾರರು ಒಂದು ಕಡೆ ಕಳೆದ 3 ವರ್ಷದಿಂದ ಮಳೆ ಇಲ್ಲ, ಕಾಫಿ ಉದುರೋಗಿದೆ, ಕೊರೋನಾ ಇತ್ತು, ಕೋವಿಡ್ ಇತ್ತು, ಇದರಲ್ಲಿ ಸಂಕಷ್ಟದಲ್ಲಿರುವಾಗ ಈ ಸಂದರ್ಭದಲ್ಲಿ ಕಾಫಿ ಬೆಳೆಗಾರರನ್ನ ಇವತ್ತು ಬ್ಯಾಂಕ್ ಏನು ಲೀಡ್ ಬ್ಯಾಂಕ್ ಇರ್ಬೋದು, ಕೆನರಾ ಬ್ಯಾಂಕ್ ಇರ್ಬೋದು, ಹಲವಾರು ರಾಷ್ಟ್ರೀಕೃತ ಬ್ಯಾಂಕ್ಗಳು ಇವತ್ತು ರೈತರನ್ನ ಇವತ್ತು ಸಂಕಷ್ಟಕ್ಕೆ ಸಿಕ್ಕಿ ಹಾಕಿಸಿ ಅವ್ರ ಆಸ್ತಿಗಳನ್ನ ಬೇಕಾಬಿಟ್ಟು ಆಕ್ಷನ್ ಮಾಡಿ ಅವ್ರ ವಸೂಲಿಗೋಸ್ಕರ ಅದನ್ನು ಯಾವುದೇ ನೋಟಿಸು ಏನು ಕೊಡದಲೆ ಮನೆ ಬಂದಂತೆ ಅಂಟಿಸೋದು. ಯಾವತ್ತು ಆಕ್ಷನ್ ಮಾಡ್ತಾರೋ ಏನೋ ಗೊತ್ತಿಲ್ಲ, ಈ ಮಟ್ಟಕ್ಕಿದೆ. ಇದನ್ನ ನಾನು ಖಂಡಿಸಬೇಕಾಗುತ್ತೆ. ರಂಗನಾಥಸ್ವಾಮಿ ದೇವಸ್ಥಾನ ಇರುವ ಗೋಮಾಳ ಜಮೀನನ್ನ ಖಾಸಗಿ ರೆಸಾರ್ಟ್ ಮಾಲೀಕರು ಅಕ್ರಮವಾಗಿ ರಾತ್ರೋರಾತ್ರಿ ಆಕ್ರಮಿಸಿ ಸುತ್ತ ಶೆಡ್ ಹಾಕಿದ್ದು ಕೂಡಲೇ ತೆರವುಗೊಳಿಸಬೇಕೆಂದು ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದರು. ಗ್ರಾಮದ ಶಾಂತಕುಮಾರ್ ಮತ್ತು ಪುರುಷೋತ್ತಮ್ ಮಾಧ್ಯಮದೊಂದಿಗೆ ಮಾತನಾಡಿ, 13 ಎಕರೆ 9 ಗುಂಟೆ ಗೋಮಾಳ ಜಾಗದಲ್ಲಿ 100 ವರ್ಷ ಇತಿಹಾಸವಿರುವ ರಂಗನಾಥಸ್ವಾಮಿ ದೇವಸ್ಥಾನವಿದ್ದು, ಈಗ ಕೆಇಟಿಪಿಐ ಅಧಿಕಾರಿಗಳು ಬಂದು ಇದನ್ನ ಖಾಸಗಿ ರೆಸಾರ್ಟ್ ಅವರಿಗೆ ಪರಭಾರೆ ಮಾಡಿದ್ದಾರೆ. ಈ ಬಗ್ಗೆ ಏನೇ ದಾಖಲಾತಿ ಕೇಳಿದರೂ ಕೊಡುತ್ತಿಲ್ಲ. 1994ರಲ್ಲಿ ಖಾಸಗಿ ರೆಸಾರ್ಟ್ ಅವರಿಗೆ ಜಮೀನು ಹೋಯಿತು. ಉಳಿದ ಗೋಮಾಳ ಜಮೀನನ್ನ ಯಥಾಸ್ಥಿತಿ ಕಾಪಾಡುವುದಾಗಿ ಹೇಳಿದ್ದು, ಆದರೆ ಹಣ ಪಡೆದು ಗೋಮಾಳ ಜಮೀನನ್ನು ಕಾಪಾಡಲಿಲ್ಲ. ರಾತ್ರೋರಾತ್ರಿ ಗ್ರಾಮಗಳ ಜಮೀನಿಗೆ ಬೇಲಿ ಹಾಕಿದ್ದಾರೆ. ನಾವು ದೇವಸ್ಥಾನಕ್ಕೆ ಹೋಗಿ ಹಲವಾರು ದಿನಗಳಾಗಿವೆ.
ಇಲ್ಲಿನ ಅನೇಕ ಗ್ರಾಮಗಳ ದೇವಸ್ಥಾನದ ದಾರಿಯನ್ನ ಅಡ್ಡಗಟ್ಟಿ ದೇವಾಲಯಕ್ಕೆ ಯಾರೂ ಹೋಗದಂತೆ ಭಕ್ತಾದಿಗಳಿಗೆ ತೊಂದರೆ ಕೊಡಲಾಗುತ್ತಿದೆ. ಗ್ರಾಮದ ದನಕರು ಮೇಯಿಸಲು ಜಾಗವಿಲ್ಲ. ಇದ್ದ ಗೋಮಾಳ ಜಮೀನನ್ನ ಖಾಸಗಿ ರೆಸಾರ್ಟ್ ಮಾಲೀಕರು ಸ್ವಾಧೀನ ಮಾಡಿಕೊಂಡಿದ್ದಾರೆ. ಗ್ರಾಮಸ್ಥರಿಗೆ ಏನಾದರೂ ನ್ಯಾಯ ಸಿಗದಿದ್ದರೆ ದನಕರುಗಳು ಕಟ್ಟಿಕೊಂಡು ಡಿಸಿ ಕಚೇರಿ ಮುಂದೆ ಉಗ್ರವಾದ ಹೋರಾಟ ಮಾಡಲಾಗುವುದೆಂದು ಎಚ್ಚರಿಸಿದರು. 100 ವರ್ಷದ ಇತಿಹಾಸದ ರಂಗನಾಥ ಸ್ವಾಮಿ ದೇವಸ್ಥಾನವಿದೆ. ಇದಕ್ಕೇನು ಅಂದ್ರೆ ಇದು ಗೋಮಾಳದ ಜಾಗದಲ್ಲಿದೆ. 13 ಎಕರೆ 9 ಗುಂಟೆ ಜಾಗ ಇದೆ. ಇದು 13 ಎಕರೆ 9 ಗುಂಟೆ ಜಾಗ ಇರೋದನ್ನ ಈಗ KEDB ಅಧಿಕಾರಿಗಳು ಬಂದ್ಬಿಟ್ಟು ಯಾರಿಗೆ ಪವನಪುತ್ರ ರೆಸಾರ್ಟ್ನವರಿಗೆ ಪರಬಾರೆ ಮಾಡಿದ್ದಾರೆ. ಮಾಡಿದ್ರೆ ಅವ್ರು ಏನೇ ದಾಖಲಾತಿ ಕೇಳಿದ್ರು ಅವ್ರ ದಾಖಲಾತಿಗಳನ್ನು ಕೊಡ್ತಾ ಇಲ್ಲ. ಇಲ್ಲಿ ಏನ್ ನಡೀತಾ ಇದೆ ಅಂದ್ರೆ ಬರೀ ಇದು ಏನಾಗ್ತಾ ಇದೆ, ಒಬ್ಬರ ಮೇಲೆ ಒಬ್ಬೊಬ್ರು ಹೇಳ್ಕೊಂಡು ಎಲ್ಲನೂ ಮಿಸ್ಯೂಸ್ಗಳು ಮಾಡ್ತಾ ಇದ್ದಾರೆ. ಏನ್ ನಡೀತಾ ಇದೆ ಅಂದ್ರೆ ಇಲ್ಲಿ ದೇವಸ್ಥಾನಕ್ಕೆ ಹೋಗೋ ದಾರಿಗೂ ಅಡ್ಡಗಟ್ಟಿ ಎಲ್ಲನೂ ದೇವಸ್ಥಾನಕ್ಕೆ ಹೋಗಕ್ಕೆ ಬರೋ ಭಕ್ತಾದಿಗಳಿಗೆ ತುಂಬಾ ತೊಂದರೆ ಕೊಡ್ತಾ ಇದ್ದಾರೆ. ಇಲ್ಲಿ ದನ ಕರುಗಳ ಮೇಯ್ಸಕ್ಕೂ ಗೋಮಾಳದ ಜಾಗ ಎಲ್ಲನೂ ಅಕ್ವೈರ್ ಮಾಡ್ಕೊಂಡು ಎಲ್ಲನೂ ಇದು ಮಾಡಿದ್ದಾರೆ. ಸ್ಥಳೀಯ ಶಾಸಕರು ಕೇಳಿದ್ರೆ ಸ್ಥಳೀಯ ಶಾಸಕರು ಹೋಗಿ ನಿಮ್ಮ ಕೆಲಸ ನೀವು ಮಾಡ್ಕೊ ಹೋಗಿ ಅಂತಾರೆ. ಅವ್ನು ಬಂದು ಕೇಳಿದ್ರೆ ಶಾಸಕರು ಹೇಳಿದ್ದಾರೆ ನಮ್ಗೆ ಹಾಕಕ್ಕೆ ಹೇಳಿದ್ದಾರೆ ಅಂತ ಅವ್ರು ಶಾಸಕರ ಮೇಲೆ ಹೇಳ್ತಾರೆ. ಪೊಲೀಸ್ನವರು ಅದಕ್ಕೆಲ್ಲ ಪೊಲೀಸ್ನವರು ಕುಮ್ಮಕ್ಕಳು ಸರ್. ಪೊಲೀಸ್ನವರು ಇನ್ವಾಲ್ವ್ ಆಗಿದ್ದಾರೆ. ಅವರೆಲ್ಲ ಪೊಲೀಸ್ 50 ಜನ ರಿಸರ್ವ್ ಪೊಲೀಸ್ಗಳು ಕರ್ಕೊಬಂದು ನಿಲ್ಲಿಸ್ಕೊಂಡು ಇಲ್ಲಿ ನಾವು ಏನೇ ಮಾಡಿದ್ರು ಇಲ್ಲಿ ಅವ್ರ ಮೇಲೆ ನಮ್ಮ ಮೇಲೆಲ್ಲ ಕೇಸ್ ಬುಕ್ ಮಾಡ್ತಾ ಇದ್ದಾರೆ. ಹಳೆಕೊಪ್ಪಲು, ದೊಡ್ಡಬೇಸನಹಳ್ಳಿ ಗ್ರಾಮ, ಮತ್ತೆ ತಮ್ಲಾಪುರ, ಮೂಡ್ನಹಳ್ಳಿ, ಮತ್ತೆ ಇದು ದೇವಿಹಳ್ಳಿ, ಮತ್ತೆ ಕುದುರುಗುಂಡಿ, ಮಾರ್ನಾಯಕನಹಳ್ಳಿ, ಅಣಗನಾಳು, ಹೊಸಕೊಪ್ಪಲು ಸುಮಾರು ಮನ್ದೇವ್ರುಗಳು ಒಕ್ಕಲಿದ್ದಾರೆ. ಇಲ್ಲಿ ಒಂದು ವರ್ಷ ಜಾತ್ರೆನೂ ನಡೆಯುತ್ತೆ ಸರ್. ಶ್ರಾವಣ ಮಾಸದಲ್ಲಿ ಜಾತ್ರೆ ಸ್ಥಾನ ಇದು 13 ಎಕರೆ 9 ಗುಂಟೆ ಇರೋಂಥ ಜಾಗ. ಗೋಮಾಳ ಗುಂಡು ತೋಪ ಅಂತ ಸುಮಾರು 150 ವರ್ಷದ ಇತಿಹಾಸ ಇರೋಂಥ ದೇವಸ್ಥಾನ. ದೊಡ್ಡಬಸನಹಳ್ಳಿ ಗ್ರಾಮಸ್ಥರು, ಸುತ್ತಮುತ್ತ ಗ್ರಾಮಸ್ಥರು ಇಲ್ಲಿ ಬಂದು ದೇವ್ರ ಪೂಜೆ ಮಾಡ್ತಾರೆ. ಗ್ರಾಮಸ್ಥರು ದನಗಳು ಅಡ್ಗೆ ಬಂದು ದನಗಳು ನೀರು ಕುಡಿದು ಮೇಯ್ದು ಮಲಗ ಅಂತ ಜಾಗ. ಇದು ಗುಡ್ಡು ತೋಪು. 150 ವರ್ಷದ ಇತಿಹಾಸ ಮರಗಳಿದ್ದಾವೆ. ಇದು ಯಥಾಸ್ಥಿತಿ. ಇದು ಸುತ್ತಮುತ್ತ ನಮ್ಮ ಗ್ರಾಮಸ್ಥರಿಗೆ ಎಲ್ಲ ಸೇರಬೇಕು. ಈ ಪವನಪುತ್ರ ರೆಸಾರ್ಟ್ ಅವರು 93-94 ಜಮೀನು ಹೋಯ್ತು. ಜಮೀನು ಹೋದಾಗ KEDB ಅವರು ಈ ಯಥಾಸ್ಥಿತಿ ಕಾಪಾಡ್ತೀವಿ ಅಂತ ಹೇಳಿದವರು ಏನು ಮಾಡಿಲ್ಲ. ಇವನ ಹತ್ರ ಹಣ ಪಡ್ಕೊಂಡು ಎಲ್ಲರೂ ಬರ್ಕೊಟ್ಟಿದ್ದಾರೆ. ಎಲ್ಲ ರಾತ್ರಿ ಹೊತ್ತು ಬಂದು ಕೆಲಸ ಮಾಡ್ತಾರೆ. ಬೆಳಿಗ್ಗೆ ಹೊತ್ತು ಕೇಳಿದ್ರೆ ಏನು ಮಾಡಲ್ಲ ಅಂತ ರಾತ್ರಿ ಹೊತ್ತು ಕಾಂಪೌಂಡ್ ಹಾಕ್ತಾರೆ. ಪೂಜೆ ಮಾಡೋಕ್ಕೂ ಮಾಡ್ತಾ ಇಲ್ಲ. ದೇವಸ್ಥಾನಕ್ಕೆ ಹೋಗಿ ಒಂದು 6-8 ದಿವಸ ಆಯಿತು. ಯಾರನ್ನೂ ಒಳಗೆ ಬಿಡ್ತಾ ಇಲ್ಲ. ದನಗಳು ಮೇಸಕ್ಕೆ ಜಾಗ ಇಲ್ಲ. ನಾವು ಊರಲ್ಲಿ ಯಾವುದೇ ಫಂಕ್ಷನ್ ಮಾಡಿದ್ರು ಇಲ್ಲೇ ಮಾಡೋದು. ಕಾಡು ಬಸವಣ್ಣ ಜಾತ್ರೆ ಮಾಡಿದ್ರೆ ಅನ್ನದಾನ ಅಲ್ಲೇ ಮಾಡೋದು. ಮತ್ತು ಗ್ರಾಮಸ್ಥರು ಯಾವುದೇ ಒಂದು ಮುಡಿ ಕೊಡೋದಾಗಲಿ ಇಲ್ಲೇ ಮಾಡೋದು. ಏನೂ ಜಾಗ ಬಿಡ್ತಾ ಇಲ್ಲ. ಸತ್ರ ಗುಣಕ್ಕೂ ಜಾಗ ಇಲ್ಲ ನಮ್ಮೂರಲ್ಲಿ. ಈಗ ಆ ಥರ ಪರಿಸ್ಥಿತಿ ಆಗಿದೆ. ಇದರ ಜಾಗನ ಬಿಟ್ಕೊಡ್ಬೇಕು. ಗ್ರಾಮಸ್ಥರಿಗೆ ಮೀಸಲು ಮಾಡಬೇಕು. ಗುಂಡು ತೋಪು ಯಥಾಸ್ಥಿತಿ ಹೆಂಗಿತ್ತು ಹಂಗೆ ಇರಬೇಕು. ಇಲ್ಲ ಅಂದರೆ ಇದಕ್ಕೆಲ್ಲ KEDB ಅಧಿಕಾರಿಗಳು ಕಾರಣ. KEDB ಅಧಿಕಾರಿಗಳು ಅಕ್ರಮವಾಗಿ ಹಣ ಪಡೆದು ಇವನಿಗೆಲ್ಲ ಈ ಪವನಪುತ್ರ ಓನರ್ ದಿವಾಕರಿಗೆ ಮಾಡಿಕೊಟ್ಟಿದ್ದಾರೆ. ಪ್ರತಿಭಟನೆಯಲ್ಲಿ ಗ್ರಾಮದ ಧರ್ಮಪ್ಪ, ಬಾಬಣ್ಣ, ದೇವಾನಂದ್, ಸ್ವಾಮಿಗೌಡ, ಅವಿನಾಶ್ ಉಪಸ್ಥಿತರಿದ್ದರು. ಚನ್ನರಾಯಪಟ್ಟಣ ತಾಲೂಕಿನ ಮತ್ತಿಘಟ್ಟ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯ ಬೂಕನಬೆಟ್ಟದಲ್ಲಿ ಮಾನ್ಯ ಶಾಸಕರಾದ CN ಬಾಲಕೃಷ್ಣರವರು ಸಂಜೀವಿನಿ ಮಾಸಿಕ ಸಂತೆಗೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡುತ್ತಾ ಸ್ವಸಹಾಯ ಸಂಘಗಳ ಮಹಿಳೆಯರು ತಯಾರಿಸಿರುವ ಆಹಾರ ಉತ್ಪನ್ನಗಳನ್ನು ಶಾಸಕರು ಖರೀದಿಯನ್ನು ಮಾಡುವ ಮೂಲಕ ಜೀವನೋಪಾಯ ಚಟುವಟಿಕೆಯು ಒಂದು ಆದಾಯದ ಮೂಲ ಮತ್ತು ಸ್ವಾವಲಂಬಿಯಾಗಿ ಮಹಿಳೆಯು ಉತ್ತಮ ಜೀವನ ನಡೆಸಲು ಸಹಾಯಕ ಎಂದು ತಿಳಿಸಿದರು. ಸ್ವಸಹಾಯ ಸಂಘಗಳ ಗುಂಪುಗಳು ಅವರು ವೈಯಕ್ತಿಕವಾಗಿ ಸಂಘದ ವತಿಯಿಂದ ತಯಾರು ಮಾಡಿದಂಥ ಆಹಾರ ಪದಾರ್ಥಗಳ ಮಾರಾಟಕ್ಕೂ ಕೂಡ ಅವಕಾಶ ಮಾಡಿದೆ. ಬಹುಶಃ ಇತಿಹಾಸದಲ್ಲಿ ನನಗೆ ಕಂಡಂಗೆ ಇಷ್ಟು ದನದ ವಹಿವಾಟುಗಳು, ದನದ ಜಾತ್ರೆ, ಜನರು ಕೂಡ ಇದು ಬಂದಂಥ ದಿನಗಳನ್ನು ನೋಡಿಲ್ಲ. ಬಹುಶಃ ಕಳೆದ ಸಾಲುಗಳಿಂದ 3% ದನಗಳು ಬಂದಿದ್ದಾರೆ. ಅಷ್ಟೇ ಜನರು ಕೂಡ ಹೆಚ್ಚು ಸೇರಿದ್ದಾರೆ. ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಆಶಾ ಕಾರ್ಯಕರ್ತೆಯರ ವಿವಿಧ ಸಮಸ್ಯೆಗಳನ್ನು ಕೂಡಲೇ ಪರಿಹರಿಸುವಂತೆ ಆಗ್ರಹಿಸಿ ಜಿಲ್ಲಾ ಪಂಚಾಯತ್ ಕಚೇರಿ ಮುಂದೆ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘದಿಂದ ಬೃಹತ್ ಪ್ರತಿಭಟನೆ ನಡೆಸಿ ಮನವಿ ಸಲ್ಲಿಸಲಾಯಿತು. ಸಂಘದ ಅಧ್ಯಕ್ಷೆ ಮಮತಾ ಮಾತನಾಡಿ, ಆಶಾ ಕಾರ್ಯಕರ್ತೆಯರ ಸೇವೆಗಳಿಗೆ ನಿಗದಿಯಾಗಿರುವ ಕೇಂದ್ರದ ಪ್ರೋತ್ಸಾಹಧನವು RCH ಪೋರ್ಟ್ನಲ್ಲಿ ಲಿಂಕ್ ಮಾಡಿರುವುದರಿಂದ ಅವರಿಗೆ ವೇತನ ಸಂಪೂರ್ಣವಾಗಿ ಸಿಗದೆ ಸಾವಿರಾರು ರೂಪಾಯಿ ನಷ್ಟ ಅನುಭವಿಸುತ್ತಿರುವ RCH ಆಶಾ ನಿಧಿ ಪೋರ್ಟಲ್ನಲ್ಲಿರುವ ಅಗಣಿತ ಸಮಸ್ಯೆಗಳ ಕಾರಣಗಳಿಂದ ಮಾಡಿದ ಹಲವಾರು ಚಟುವಟಿಕೆಗಳಿಗೆ ಹಣ ಬರುತ್ತಿಲ್ಲ.
ಡಾಟಾ ನೀಡದೇ ಇದ್ದರೂ ಮೊಬೈಲ್ ಆಧಾರಿತ 10 ಚಟುವಟಿಕೆಗಳನ್ನು ಮಾಡಿಸಲಾಗುತ್ತಿದೆ. ಆಶಾ ಕಾರ್ಯಕರ್ತೆಯರ ಸೇವೆಗಳಿಗೆ ನಿಗದಿಯಾಗಿರುವ ಕೇಂದ್ರದ ಪ್ರೋತ್ಸಾಹಧನವು ಮೇಲಿನ ಸಮಸ್ಯೆಗಳ ಕಾರಣಗಳಿಂದ ಮಾಡಿದ ಹಲವಾರು ಚಟುವಟಿಕೆಗಳಿಗೆ ಹಣ ಬರುತ್ತಿಲ್ಲ. ರಾಜ್ಯ ಸರ್ಕಾರದ ನಿಶ್ಚಿತ ಗೌರವಧನ, ನಿಗದಿತ ರುಟೀನ್, ಚಟುವಟಿಕೆಗಳ ನಿಶ್ಚಿತ ಗೌರವಧನ ಮತ್ತು ಆಶಾ ನಿಧಿಯ ಮೂಲಕ ಪಡೆಯುವ ವಿವಿಧ ಚಟುವಟಿಕೆಗಳ ಪ್ರೋತ್ಸಾಹಧನಗಳನ್ನು ಒಟ್ಟುಗೂಡಿಸಿ ಮಾಸಿಕ 15,000 ಒಂದೇ ಗೌರವಧನ ನಿಗದಿ ಮಾಡಬೇಕೆಂದು ಹೇಳಿದರು. ಕಾರ್ಯಕರ್ತೆಯರ ಸಂಘ ಹಾಸನ ಜಿಲ್ಲಾ ಸಮಿತಿ ವತಿಯಿಂದ ಆಶಾ ಕಾರ್ಯಕರ್ತೆಯರ ಜಿಲ್ಲಾ ಮಟ್ಟದ ಬೃಹತ್ ಹೋರಾಟನ ಇವತ್ತು ಹಮ್ಮಿಕೊಂಡಿದ್ವಿ. ಮುಖ್ಯವಾಗಿ ಆಶಾ ಕಾರ್ಯಕರ್ತೆಯರು ಆರೋಗ್ಯ ಇಲಾಖೆ ಅಡಿನಲ್ಲಿ ಗ್ರಾಮ ಮಟ್ಟದಲ್ಲಿ ಮತ್ತು ನಗರದ ಕೊಳಚೆ ಪ್ರದೇಶಗಳಲ್ಲಿ ಸಕ್ರಿಯವಾಗಿ ಕಳೆದ 15 ವರ್ಷಗಳಿಂದ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವರು ನಿರ್ವಹಿಸುವಂತ ಎಲ್ಲಾ ಕೆಲಸಗಳು ಆರೋಗ್ಯ ಮತ್ತು ಜನಗಳ ಕೊಂಡಿಯಾಗಿ ಕೆಲಸ ಮಾಡುವಂತದ್ದಿದೆ. ಎಲ್ಲಾ ರೋಗಗಳಿಗೂ ಒಂದು ಅರಿವನ್ನ ಮೂಡಿಸುವಂತದ್ದು, ಅದ್ರ ಜೊತೆಗೇನೆ ಶಿಶು ಮರಣ, ತಾಯಿ ಮರಣ ತಪ್ಪಿಸಿರುವಂತ ಮಹತ್ ಒಂದು ಕೆಲಸವನ್ನು ಇವರು ಮಾಡಿದ್ದಾರೆ. ಅಂದ್ರೆ ಒಬ್ಬ ಮಹಿಳೆ ಗರ್ಭಿಣಿ ಅಂತ ಗೊತ್ತಾದಾಗಿಂದ ಮಗು 4-5 ವರ್ಷ ಆಗೋ ತನಕ ಕೂಡ ಅವರು ಒಂದು ಆರೋಗ್ಯ ರಕ್ಷಣೆಯನ್ನ ನೋಡ್ಕೊಳ್ಳುವಂಥದ್ದು, ಸುಗಮವಾಗಿ ಹೆರಿಗೆ ಆಗುವಂಥದ್ದು ಇದು ಪ್ರಮುಖ ಕೆಲಸ. ಆದ್ರೂ ಜೊತೆಗೆ ಕೊರೋನಾ ಅಂತ ಸಂದರ್ಭದಲ್ಲಿ ಒಂದು ಕೊರೋನಾ ವಾರಿಯರ್ಸ್ ಆಗಿ ಕೆಲಸ ಮಾಡಿ ವಿಶ್ವದಲ್ಲೇನೆ ಮೆಚ್ಚುಗೆ ಪಡ್ಕೊಂಡಿದ್ದಾರೆ. ಸೊ ಇವತ್ತಿನ ಸಂದರ್ಭದಲ್ಲಿ ನಾವು ಇವತ್ತು ಬಂದಿರುವಂತ ವಿಷಯ ಅಂತಂದ್ರೆ, ಇಷ್ಟು ಹಗಲು ರಾತ್ರಿ ಜನಗಳ ಸೇವೆ ಮಾಡುವಂತವ್ರಿಗೆ ದುಡಿದಷ್ಟು ಇವತ್ತು ಹಣ ಬರ್ತಾ ಇಲ್ಲ. ಕೇಂದ್ರ ಸರ್ಕಾರದ ಒಂದು RCH ಪೋರ್ಟಲ್ ಅಂತ ಇದೆ. ಆ ಕೇಂದ್ರ ಸರ್ಕಾರದ ಹಣ ಪಡಿಬೇಕಂದ್ರೆ ಈ ಪೋರ್ಟಲ್ಗೆ ಲಿಂಕ್ ಮಾಡಿ ಇವತ್ತು ಹಣ ಬರ್ತಾ ಇದೆ. ಇದು ನಮ್ಗೆ ದೊಡ್ಡ ಮೋಸ ಆಗ್ತಾ ಇದೆ. ಕಳೆದ 7-8 ವರ್ಷಗಳಿಂದ ನಾವು ದುಡಿದಷ್ಟು ಹಣ ಬರ್ತಾ ಇಲ್ಲ. ಇದು ನಾವು ದುಡಿತಕ್ಕೆ ಮಾಡ್ತಾ ಇರುವಂತ ಅನ್ಯಾಯ ಅಂತ ಹೇಳಿ ನಾವು ಪ್ರಶ್ನೆ ಮಾಡ್ತಾ ಇದೀವಿ. ಅಷ್ಟೇ ಅಲ್ಲ, ಈ ಕಳೆದ 3-4 ವರ್ಷದಿಂದ ನಾವು ದುಡಿದಿದ್ದು ಸಂಪೂರ್ಣ ಏನ್ ಬಂದಿಲ್ಲ, ಅದನ್ನ ವಾಪಸ್ ಕೊಡ್ಬೇಕನ್ನೋದು ನಮ್ ಬೇಡಿಕೆ ಇದೆ. ಅಷ್ಟೇ ಅಲ್ಲ, ರಾಜ್ಯ ಸರ್ಕಾರಕ್ಕೆ ನಾವು ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದೀವಿ. ನಾವು ದುಡಿದಿದ್ದು ಕೊಡದೇನೆ ಏನ್ ಅನ್ಯಾಯ ಆಗ್ತಾ ಇದೆ, ಇದು ಪರಿಹಾರ ಅಂತಂದ್ರೆ ಇವ್ರಿಗೆ ನಿಗದಿತ ಕನಿಷ್ಠ ವೇತನ 15,000 ಮಾಡಬೇಕು. ಮಾಡಿಲ್ಲ ಅಂದ್ರೆ ಮುಂದಿನ ಹಂತದಲ್ಲಿ ರಾಜ್ಯ ಮಟ್ಟದಲ್ಲೂ ಕೂಡ ಹೋರಾಟಕ್ಕೆ ಸಿದ್ಧರಾಗಿದ್ದೀವಿ ಅನ್ನೋ ಸಂದೇಶ ನಾವು ಈ ಮೂಲಕ ಕಳಿಸ್ತಾನೆ. ಪ್ರತಿಭಟನೆಯಲ್ಲಿ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘದ ಅಧ್ಯಕ್ಷೆ ಮಮತಾ, ಜಿಲ್ಲಾ ಸಲಹೆಗಾರ ಜಿ ಹನುಮೇಶ್, ಕಾರ್ಯದರ್ಶಿ ಪುಷ್ಪಲತಾ ಉಪಸ್ಥಿತರಿದ್ದರು. ಹೊಸ NPS ಪೆನ್ಷನ್ ತೊಲಗಿಸಿ ಹಳೆ ಪೆನ್ಷನ್ ಪದ್ಧತಿ ಜಾರಿಗೆ ಬರಬೇಕೆಂದು ಆಗ್ರಹಿಸಿ ಸೌತ್ ವೆಸ್ಟರ್ನ್ ರೈಲ್ವೆ ಮಜ್ದೂರ್ ಯೂನಿಯನ್ ವತಿಯಿಂದ ನಗರದ ರೈಲ್ವೆ ನಿಲ್ದಾಣದ ಬಳಿ ನೌಕರರು ಕಳೆದ 4 ದಿನಗಳಿಂದ ನಡೆಸುತ್ತಿರುವ ಉಪವಾಸ ಸತ್ಯಾಗ್ರಹವನ್ನು ಕೊನೆಗೊಳಿಸಿ ಎಚ್ಚರಿಕೆ ನೀಡಿದರು. ಸೌತ್ ವೆಸ್ಟರ್ನ್ ರೈಲ್ವೆ ಮಜ್ದೂರ್ ಯೂನಿಯನ್ ಕಾರ್ಯದರ್ಶಿ ವೆಂಕಟೇಶ್ ಮಾತನಾಡಿ, SWR ಮಜ್ದೂರ್ ಯೂನಿಯನ್ ವತಿಯಿಂದ 2004 ನಂತರ ನೇಮಕಾತಿಯಾದ ಎಲ್ಲ ರೈಲ್ವೆ ಕಾರ್ಮಿಕರಿಗೆ ಹೊಸ ಪೆನ್ಷನ್ ಪದ್ಧತಿಯನ್ನ ರದ್ದು ಮಾಡಿ ಹಳೆ ಪೆನ್ಷನ್ ಪದ್ಧತಿಯನ್ನ ಜಾರಿಗೊಳಿಸಬೇಕೆಂದು ಒತ್ತಾಯಿಸಿ ಉಪವಾಸ ಸತ್ಯಾಗ್ರಹವನ್ನ ಮಾಡುತ್ತಿದ್ದೇವೆ. ನಮ್ಮ ಬೇಡಿಕೆಗಳನ್ನು ಈಡೇರಿಸದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುತ್ತೇವೆಂದು ಎಚ್ಚರಿಸಿದರು. ನಾವು 2 ವರ್ಷದಿಂದ ಸತತವಾಗಿ ಪ್ರತಿ ತಿಂಗಳು 21ನೇ ತಾರೀಕು ನಾವು DC ಅವರಿಗೆ ಮೆಮೊರಾಂಡಮ್ ಕೊಡ್ತಾ ಇದ್ದೀವಿ. ನಮ್ಮ ಡಿವಿಷನ್ ಲೆವೆಲಲ್ಲಿ, ಝೋನಲ್ ವಲಯದಲ್ಲಿ ಹಾಗೂ ರಾಷ್ಟ್ರ ಮಟ್ಟದಲ್ಲಿ. ಈಗ ಇಡೀ ನಮ್ಮ ದೇಶಾದ್ಯಂತ, ಭಾರತ ದೇಶಾದ್ಯಂತ ನಮ್ಮ SWRMU ARF ನೇತೃತ್ವದಲ್ಲಿ ಈ NPS ಅನ್ನು ತೊಲಗಲಿ ಅಂತ ನಾವು 4 ದಿವಸದಿಂದ 8ನೇ ತಾರೀಕಿಂದ ಇಲ್ಲಿವರೆಗೂ 11ನೇ ತಾರೀಕು ಗಂಟೆವರೆಗೂ ನಾವು ಉಪವಾಸ ಸತ್ಯಾಗ್ರಹವನ್ನು ಬೆಳಗ್ಗೆ 9ರಿಂದ ಸಂಜೆ 5 ಗಂಟೆವರೆಗೂ ಉಪವಾಸ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೀವಿ. ಇವತ್ತು 4ನೇ ದಿನಕ್ಕೆ ಕಾಲಿಟ್ಟಿದೆ. ನಮಗೆ ನಿರಂತರವಾದ ಹೋರಾಟ. ನಾವು NPSನ ರದ್ದುಗಡಿಸಿ ಹಳೆ ಏನು ಪೆನ್ಷನ್ಸ್ ಪದ್ಧತಿನ ತರುವವರೆಗೂ ನಮ್ಮ ನಿರಂತರವಾದ ಹೋರಾಟ. ನಮ್ಮ ಮುಂದಿನ ಪೀಳಿಗೆಗೋಸ್ಕರ ನಾವು ಈ ಹೋರಾಟವನ್ನು ನಿಲ್ಲಿಸಲ್ಲ. ಇದು ನಿರಂತರವಾಗಿ ನಮ್ಮ ಪ್ರಾಣವನ್ನೇ ಒತ್ತಿಟ್ಟು ನಮ್ಮ ಕಾರ್ಮಿಕರು, ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಕಾರ್ಮಿಕರು ಇವತ್ತು ಜಂಟಿಯಾಗಿ ಎಲ್ಲರೂ ಸೇರಿ ಈ ಲೆಕ್ಕ ಮಾಡ್ತಾ ಇದ್ದೀವಿ. ಎಲ್ಲ ಡ್ಯೂಟಿಗೆ ಹೋಗಿದ್ದಾರೆ. ನೈಟಿಗೆ ಹೋಗೋರು ಇವತ್ತು ಯಾರ್ಯಾರು ರೆಸ್ಟ್ ಇದ್ದಾರೆ, ನೈಟ್ಗೆ ಹೋಗೋರು ಅವರು ಭಾಗವಹಿಸ್ತಾ ಇದ್ದಾರೆ. 1 ಗಂಟೆಗೆ ಹೋಗೋರು ಬೆಳಗ್ಗೆ ಹೊತ್ತು ಭಾಗವಹಿಸ್ತಾ ಇದ್ದಾರೆ. ಮತ್ತು ಮಧ್ಯಾಹ್ನ ಡ್ಯೂಟಿ ಮುಗಿಸ್ಕೊಂಡ್ಬಂದವರು ಭಾಗವಹಿಸ್ತಾ ಇದ್ದಾರೆ. ಎಲ್ಲರೂ ಕಾರ್ಯಕ್ಕೆ ಮತ್ತು ಭಾಗವಹಿಸಿ ನಮ್ಮ ಈ ಒಂದು ಮುಷ್ಕರಕ್ಕೆ ಎಲ್ಲರೂ ಭಾಗವಹಿಸ್ತಾ ಇದ್ದಾರೆ. ಕಡೆಯ ದಿನ ಆದರೂ ನಾವು ನಿಲ್ಲಿಸಲ್ಲ. ಕಡೆ ದಿನ ಅಲ್ಲ, ನಮ್ದು ಇನ್ನೂ ಪ್ರಾರಂಭ. ಇದು
ಈ NPS ಕೊಡೋವರೆಗೂ, ನಾವು ಓಲ್ಡ್ ಪೆನ್ಷನ್ ಸ್ಕೀಮ್ ಕೊಡೋವರೆಗೂ ನಮ್ದು ಇವತ್ತು ಪ್ರಾರಂಭ ಅನ್ಕೋಬೇಕು. ಪ್ರತಿದಿನ ಮಾಡ್ತಾ ಇರುವಾಗ ಪ್ರಾರಂಭ ಅನ್ಕೋತಾ ಇರಬೇಕು. ಇದೇ ಸಂದರ್ಭದಲ್ಲಿ ನೌಕರರಾದ ನವೀನ್, ದೇವರಾಜು, ಪ್ರವೀಣ್ ಉಪಸ್ಥಿತರಿದ್ದರು. ಈಗ ಪುಟ್ಟದೊಂದು ಬ್ರೇಕ್ನ ನಂತರ ಅಮೋಘ್ ವಾರ್ತೆಗಳು ಮುಂದುವರಿಯುತ್ತದೆ. ಕ್ಯಾಶ್ ಬ್ಯಾಕ್ ಮತ್ತು 3 ಲಕ್ಷದವರೆಗಿನ ಉಚಿತ ಗಿಫ್ಟ್ ಕಾರ್ಡ್ ಪಡೆಯಿರಿ. ಡಿಸೆಂಬರ್ 11ರಿಂದ ಜನವರಿ 7ರವರೆಗೆ ಅವಕಾಶ. ಭೀಮಾ ವಜ್ರವು ನಿಮ್ಮಂತೆಯೇ ಕೋಟಿಯಲ್ಲಿ ಒಂದು. ನಮ್ಮ ಮನೆಯಲ್ಲಿ ಮಗುವಿರಲಿ, ಮಡಿಲಲ್ಲಿ ತುಂಬಿರಲಿ ಸಂತಸ, ಎಲ್ಲೆಲ್ಲೋ ಹರಡುತ್ತಿರಿ ಸಂತಸ, ಮನೆ ಮನೆಯಲ್ಲಿ ಸಂತಸವಿರಲಿ. ಮನೆಯಲ್ಲಿ ಮಗುವಿರಲಿ, ಮಡಿಲಲ್ಲಿ ತುಂಬಿರಲಿ ಸಂತಸ, ಎಲ್ಲೆಲ್ಲೋ ಸಂತಸ. ಸಂತಸ IVF ಮತ್ತು ಎಂಡೋ ಸರ್ಜರಿ ಸೆಂಟರ್, ಹಾಸನ ಮತ್ತು ಮೈಸೂರು. ಶೋರೂಮ್. ನಮ್ಮಲ್ಲಿ ಮಹಿಳೆಯರ ಮನಸೂರೆಗೊಳ್ಳುವ ಕಾಂಚೀಪುರಂ ಸಿಲ್ಕ್ ಸ್ಯಾರೀಸ್, ಮೈಸೂರು ಸಿಲ್ಕ್ಸ್, ಪ್ಯೂರ್ ಬನಾರಸ್ ಸಿಲ್ಕ್ಸ್, ಫ್ಯಾನ್ಸಿ ಹಾಗೂ ಕಾಟನ್ ಸ್ಯಾರೀಸ್, KSIC ಗ್ರೇಡ್ ಕ್ರೇಪ್ ಸಿಲ್ಕ್, ಸೂಟಿಂಗ್ ಅಂಡ್ ಶರ್ಟಿಂಗ್, ಇನ್ನು ಹಲವಾರು ಬಗೆಯ ಸೀರೆಗಳು ನಿಮ್ಮ ಕೈಗೆಟುಕುವ ದರದಲ್ಲಿ ದೊರೆಯುತ್ತವೆ. ವರ್ಷದ 365 ದಿನಗಳಲ್ಲೂ ಹೋಲ್ಸೇಲ್ ದರದಲ್ಲಿ ಮಾರಾಟ. ಗ್ರಾಹಕರಿಗೆ ಪಾರ್ಕಿಂಗ್ ಹಾಗೂ ಶೌಚಾಲಯದ ವ್ಯವಸ್ಥೆಯೂ ಲಭ್ಯ. ಭೇಟಿ ಕೊಡಿ ರತ್ನಂ ಸಿಲ್ಕ್ಸ್, ಆಪೋಸಿಟ್ ಟು ರಂಗಲಕ್ಷ್ಮಿ ಹಾಸ್ಪಿಟಲ್, ನೆಕ್ಸ್ಟ್ ಟು NCC ಆಫೀಸ್, RC ರೋಡ್, ಹಾಸನ್. ಫೋನ್ ನಂಬರ್ 9164210699 ಹಾಗೂ 08172296399. ಮಾರಾಟ ಮಾಡಬೇಕೇ? ನೀವು ನಿಮ್ಮ ಗಿರವಿ ಇಟ್ಟಿರುವ ಚಿನ್ನವನ್ನು ಬಿಡಿಸಲು ಹಣ ಬೇಕೇ? ಹಿಂದೆ ಕರೆ ಮಾಡಿ ಸ್ಕಂದ ಗೋಲ್ಡ್ ಕಂಪನಿ 7996089960. ನೀವು ಗಿರವಿ ಇಟ್ಟಿರುವ ಚಿನ್ನಾಭರಣಗಳನ್ನು ಬಿಡಿಸಿ ಇಂದಿನ ಮಾರುಕಟ್ಟೆ ಬೆಲೆಗೆ ಕೊಂಡುಕೊಳ್ಳುತ್ತಾರೆ ಹಾಗೂ ನಿಮ್ಮಲ್ಲಿರುವ ಹಳೆಯ ಚಿನ್ನವನ್ನು ಪ್ರಸ್ತುತ ಆನ್ಲೈನ್ ದರದಲ್ಲಿ ಕೊಂಡುಕೊಳ್ಳುತ್ತಾರೆ. ಸ್ಕಂದ ಗೋಲ್ಡ್ ಕಂಪನಿ ಕರ್ನಾಟಕದಾದ್ಯಂತ ನಮ್ಮ ಶಾಖೆಗಳು ತೆರೆದಿರುತ್ತದೆ. ಸ್ಕಂದ ಗೋಲ್ಡ್ ಕಂಪನಿ ಸಿಟಿ ಬಸ್ ಸ್ಟ್ಯಾಂಡ್ ಹತ್ತಿರ, AVK ಕಾಲೇಜ್ ರಸ್ತೆ, ಇಂಡಿಯನ್ ಬ್ಯಾಂಕ್ ಪಕ್ಕ, ಹಾಸನ. ಹಿಂದೆ ಕರೆ ಮಾಡಿ 7996089960. ಹಾಸನ ನಿಮ್ಮ ಕನಸಿನ ಮನೆಯ ಅಂದವನ್ನ ಹೆಚ್ಚಿಸುವಂತ ಟೈಲ್ಸ್, ವೆಟ್ರಿಫೈಡ್ ಸ್ಯಾನಿಟರಿ ಅಸೆಸರೀಸ್, ಸಿರಾಮಿಕ್ಸ್, ಅಪ್ಲಯನ್ಸಸ್, ಮಾಡ್ಯುಲರ್ ಕಿಚನ್ಸ್, ನ್ಯಾಚುರಲ್ ಸ್ಟೋನ್ಸ್, ವುಡನ್ ಫಿನಿಶಿಂಗ್, ಬಾತ್ರೂಮ್ ಫಿಟ್ಟಿಂಗ್ಸ್, ಲಕ್ಸುರಿ ಕಲೆಕ್ಷನ್ಸ್ ಹೀಗೆ 20ಕ್ಕೂ ಹೆಚ್ಚು ಪ್ರತಿಷ್ಠಿತ ಕಂಪನಿಗಳ ಔಟ್ಲೆಟ್ ಉಳ್ಳ ಕರ್ನಾಟಕದ ಏಕೈಕ ಪ್ರತಿಷ್ಠಿತ ಶೋರೂಮ್ ಶ್ರೀ ಹಾಸನಾಂಬ ಗ್ರಾನೈಟ್ಸ್ ಅಂಡ್ ಸಿರಾಮಿಕ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9742283322, 9164183222, 9538161312. ಶ್ರೀ ಹಾಸನಾಂಬ ಗ್ರಾನೈಟ್ಸ್ ಅಂಡ್ ಸಿರಾಮಿಕ್ಸ್, ಜಯನಗರ 1ನೇ ಹಂತ, ರಿಂಗ್ ರಸ್ತೆ, ಹಾಸನ. ಉತ್ತಮ ಗುಣಮಟ್ಟದ ಫರ್ನಿಚರ್ಸ್ ಖರೀದಿಸಲು ನೋಡ್ತಿದ್ದೀರಾ? ಹಾಗಾದ್ರೆ ಇಲ್ಲೊಂದು ವೆರೈಟಿಯಾಗಿ ಸಿದ್ಧಗೊಂಡಿರುವ ಬಹುದೊಡ್ಡ ಫರ್ನಿಚರ್ ಶೋರೂಮ್ ಶ್ರೀ ಮಾರುತಿ ಫರ್ನಿಚರ್ಸ್ಗೆ ಬನ್ನಿ. ಸುಮಾರು 45 ವರ್ಷದಿಂದ ಫರ್ನಿಚರ್ ಅನುಭವ ಹೊಂದಿರುವ ಸಂಸ್ಥೆಯು ಈಗ BM ರಸ್ತೆಯಿಂದ ಸಾಲಗಾಮೆ ಮುಖ್ಯ ರಸ್ತೆಯ ರಿಂಗ್ ರೋಡ್ ಸರ್ಕಲ್ಗೆ ಸ್ಥಳಾಂತರವಾಗಿದೆ. ನಿಮಗೆ ಬೇಕಾಗುವ ವುಡನ್ ಮತ್ತು ಸ್ಟೀಲ್ ಫರ್ನಿಚರ್ಗಳು ಶ್ರೇಷ್ಠ ಗುಣಮಟ್ಟ ಹಾಗೂ ನವನವೀನ ಮಾದರಿಯಲ್ಲಿ ಲಭ್ಯ. ಸೋಫಾಗಳ ಬೃಹತ್ ಸಂಗ್ರಹ ಶ್ರೀ ಮಾರುತಿ ಫರ್ನಿಚರ್ಸ್. ಈಗ ಪಡೆಯಿರಿ ರಿಪೋಸ್ ಬೆಡ್ ಮತ್ತು ಕಾಟ್ ಮೇಲೆ ಭಾರಿ ರಿಯಾಯಿತಿ. ಇದು ಕೆಲವೇ ದಿನಗಳ ಆಫರ್ ಆಗಿರುತ್ತದೆ ಎಂದು ಶೋರೂಮ್ ಮುಖ್ಯಸ್ಥರಾದ ಕುಮಾರ್ ಅಮೋಘ್ ವಾಹಿನಿಯ ಮೂಲಕ ತಿಳಿಸಿರುತ್ತಾರೆ. ಹಾಗೂ ನಿಮ್ಮ ಕಚೇರಿಗೆ ಬೇಕಾಗುವಂತಹ ಸೆಟಪ್ ಫರ್ನಿಚರ್ಸ್ ಕೂಡ ದೊರೆಯುತ್ತದೆ. ಇದಲ್ಲದೆ ಕಾಟ್, ಬೆಡ್, ಚೇರ್ಸ್, ಬೀನ್ ಬ್ಯಾಗ್, ಬೀರುಗಳು ಕಡಿಮೆ ಬೆಲೆಯಲ್ಲಿ ಲಭ್ಯವಿರುತ್ತದೆ.
ಒಮ್ಮೆ ಭೇಟಿ ನೀಡಿ ಶ್ರೀ ಮಾರುತಿ ಫರ್ನಿಚರ್ಸ್, ರಿಂಗ್ ರಸ್ತೆ ಸರ್ಕಲ್, ಸಾಲಗಾಮೆ ಮುಖ್ಯ ರಸ್ತೆ, ಹಾಸನ. ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ನಂಬರ್ 9886259324. ಹಾಸನದ ಸಿಟಿ ಬಸ್ ಸ್ಟ್ಯಾಂಡ್ ನ ಮುಂಭಾಗ ಶಾಂತಿ ಸ್ಟೋರ್ಸ್ ನ ಪಕ್ಕ ನೂತನವಾಗಿ ರಂಗನಾಥ ಮೊಬೈಲ್ಸ್ ಮತ್ತು ಆಕ್ಸೆಸರೀಸ್ ಅಂತ ಹೇಳಿ ಪ್ರಾರಂಭವಾಗಿದೆ. ನಮ್ಮ ಹಾಸನದ ಜನತೆಗಾಗಿ ಆಕರ್ಷಕ ಆಫರ್ಸ್ ಗಳನ್ನು ನೀಡುತ್ತಿದ್ದಾರೆ. ಕೇವಲ 30 ರೂಪಾಯಿಗಳಿಗೆ ಮೊಬೈಲ್ ಸ್ಕ್ರೀನ್ ಗಾರ್ಡ್ ಗಳನ್ನು ಹಾಕಿಕೊಡಲಾಗುತ್ತಿದೆ. 399 ರೂಪಾಯಿಗಳಿಗೆ ಬ್ಲೂಟೂತ್ ನೆಕ್ ಬ್ಯಾಂಡ್ ಮತ್ತು ಇಯರ್ಬಡ್ಸ್ ಅನ್ನು ಮಾರಾಟ ಮಾಡಲಾಗುತ್ತಿದೆ. ಹಾಗೂ ಕೇವಲ 850 ರೂಪಾಯಿಗೆ ಸ್ಮಾರ್ಟ್ ವಾಚ್ ಗಳನ್ನು ಮಾರಾಟ ಮಾಡುತ್ತಿದ್ದಾರೆ. ಅದಲ್ಲದೆ 20,000 ರೂಪಾಯಿಯ ಮೊಬೈಲ್ ನ ತಗೊಂಡ್ರೆ ಉಚಿತವಾಗಿ ಬ್ಲೂಟೂತ್ ನೆಕ್ ಬ್ಯಾಂಡ್, 30,000 ರೂಪಾಯಿನ ಮೊಬೈಲ್ ನ ತಗೊಂಡ್ರೆ ಉಚಿತವಾಗಿ ಸ್ಮಾರ್ಟ್ ವಾಚಸ್ ಅನ್ನು ನೀಡಲಾಗುತ್ತದೆ. ಹಾಗೂ ನೀವು ಯಾವುದೇ ಮೊಬೈಲ್ ನ ಆಕ್ಸೆಸರೀಸ್ ನ ಪರ್ಚೇಸ್ ಮಾಡಿದರೆ 50% ಡಿಸ್ಕೌಂಟ್ ಕೂಡ ನೀಡಲಾಗುತ್ತದೆ. ಮತ್ತು ಯಾವುದೇ ಸ್ಮಾರ್ಟ್ ಫೋನ್ ನ ಖರೀದಿಗೆ ಆಕರ್ಷಕ ಬಹುಮಾನಗಳನ್ನು ಪಡೆಯುವಂತಹ ಅವಕಾಶ. ಜೊತೆಗೆ ಎಲ್ಲಾ ಸ್ಮಾರ್ಟ್ ಫೋನ್ ನ ಮೇಲೆ 0% ಬಡ್ಡಿ ದರದಲ್ಲಿ ಲೋನ್ ಸೌಲಭ್ಯ ಕೂಡ ದೊರೆಯುತ್ತದೆ. ಮತ್ತು ಎಲ್ಲಾ ರೀತಿಯ ಮೊಬೈಲ್ಗಳ ಸರ್ವಿಸ್ ಕೂಡ ಮಾಡಿಕೊಡಲಾಗುತ್ತದೆ. ನಿಮ್ಮ ಮುಂದೆಯೇ ವೇಗವಾಗಿ ಲೈವ್ ಡಿಸ್ಪ್ಲೇ ಕೂಡ ಹಾಕಿಕೊಡಲಾಗುತ್ತದೆ. ನಿಮ್ಮ ಹತ್ರ ಹಳೆ ಮೊಬೈಲ್ ಇದ್ರೆ ಅದಕ್ಕೆ ಎಕ್ಸ್ಚೇಂಜ್ ಕೂಡ ದೊರೀತಾ ಇದೆ. ಈ ಎಲ್ಲ ಆಫರ್ಸ್ಗಳು ಕೆಲವೇ ದಿನಗಳು ಮಾತ್ರ. ಹೆಚ್ಚಿನ ಮಾಹಿತಿಗಾಗಿ ಈ ವಿಡಿಯೋನಲ್ಲಿ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ. ಹಾಗೂ ಈ ವಿಡಿಯೋನ ತಪ್ಪದೇನೆ ಆಫರ್ ಮುಗಿಯೋ ಮುಂಚೆ ಎಲ್ರಿಗೂ ಶೇರ್ ಮಾಡಿ. ರಂಗನಾಥ ಮೊಬೈಲ್ಸ್ಗೆ ಒಂದ್ಸಲ ಭೇಟಿ ಮಾಡಿ ಅಂತ ಹೇಳ್ತಾ ಹಾಸನ್ ನ್ಯೂಸ್ ಸಖತ್ ನ್ಯೂಸ್ ಮಗ. ಮತ್ತೊಮ್ಮೆ ಅಮೋಘ ವಾರ್ತೆಗಳಿಗೆ ಸ್ವಾಗತ. ಸಕಲೇಶಪುರ ತಾಲೂಕಿನಲ್ಲಿ ಕಾಡಾನೆಗಳ ಹಾವಳಿ ಮುಂದುವರೆದಿದ್ದು, ಕೃಷಿಕರು ಬೆಳೆದ ಅಪಾರ ಬೆಳೆ ಎಡೆಹಳ್ಳಿ ಗ್ರಾಮದಲ್ಲಿ ನಾಶವಾಗಿದ್ದು, ಅಪಾರ ಪ್ರಮಾಣದ ಕಾಫಿ, ಮೆಣಸು, ಭತ್ತದ ಬೆಳೆಯೂ ನಾಶವಾಗಿದೆ. ಹೋರಾಟಗಾರರಾದ ಎಡೆಹಳ್ಳಿಯ ಮಂಜುನಾಥ್ ಮಾಧ್ಯಮದೊಂದಿಗೆ ಮಾತನಾಡಿ, 20ಕ್ಕೂ ಹೆಚ್ಚು ಕಾಡಾನೆಗಳ ಹಿಂಡು ಕಾಫಿ ತೋಟದಲ್ಲಿ ಬೀಡು ಬಿಟ್ಟಿದ್ದು, ಕಾಫಿ, ಮೆಣಸು, ಏಲಕ್ಕಿ, ಅಡಿಕೆ ಗಿಡಗಳು ಹಾಗೂ ಕೊಯ್ಲಿಗೆ ಬಂದಿದ್ದ ಭತ್ತದ ಗದ್ದೆಯನ್ನ ತುಳಿದು ಸಂಪೂರ್ಣವಾಗಿ ನಾಶ ಮಾಡಿವೆ. ತೋಟಗಳಲ್ಲಿ ಕೆಲಸ ಮಾಡಲಾಗದೆ ಬೆಳೆಗಾರರು ಸಂಕಷ್ಟ ಅನುಭವಿಸಬೇಕಾಗಿದೆ. ಕಾಡಾನೆ ಹಾವಳಿಯಿಂದ ಕಂಗಾಲಾದ ರೈತರು ಹಾಗೂ ಕಾಫಿ ತೋಟದ ಮಾಲೀಕರು ಪ್ರತಿನಿತ್ಯ ಗ್ರಾಮಗಳ ಸಮೀಪವೇ ಓಡಾಡುತ್ತಿರುವ ಕಾಡಾನೆಗಳಿಂದ ಭಯಭೀತರಾಗಿದ್ದಾರೆ ಎಂದು ಹೇಳಿದರು. ಅಲ್ಲಿ ಓಲ್ಡ್ ಬೆಲ್ಟ್ ಮತ್ತು ಭುವನೇಶ್ವರಿ ಅಂತಕ್ಕಂಥ ಈ ಆನೆಗಳ ಗುಂಪುಗಳು ಬಂದು ನಿನ್ನೆ ಎಲ್ಲ ಇಲ್ಲೇ ವಾಸ್ತವ್ಯ ಹೂಡಿ 100 ಎಕರೆ ಕೃಷಿ ಭೂಮಿಯೆಲ್ಲ ನಾಶ ಮಾಡಿರ್ತಕ್ಕಂಥದ್ದು ಭಾಳ ಬೇಸರದ ಸಂಗತಿ. ಇಲ್ಲಿ ನೋಡ್ಬೋದು ನೀವು, ರುದ್ರಪ್ಪನವರು ಅಂತ ಹೇಳಿಬಿಟ್ಟು ಇವರು ಜಮೀನಿನಲ್ಲಿ ಸಂಪೂರ್ಣ ಏನು ಅಂದರೆ ಒಂದು 5,000ಕ್ಕೂ ಹೆಚ್ಚು ಮೆಣಸು ಗಿಡವನ್ನು ಭಾಳ ಕಷ್ಟಪಟ್ಟು ಬೆಳೆದಿದ್ರು. ಆ ಮೆಣಸು ಗಿಡ ಸಂಪೂರ್ಣ ನಾಶ ಮಾಡಿದ್ದಾವೆ. ಮತ್ತು ಅಲ್ಲಿ ಆ ಮೆಣಸು ಗಿಡಕ್ಕೆ ಅಳವಡಿಸಿದಂಥ ಒಂದು 30ಕ್ಕೂ ಹೆಚ್ಚು ಪೈಪ್ಗಳನ್ನು ಎಲ್ಲ ಜಖಂ ಮಾಡಿದ್ದಾವೆ. ಜೊತೆಗೆ ಏನು ಕಾಫಿ ತೋಟಕ್ಕೆ ಏನು ಜೆಟ್ಟನ್ನು ಹೊಡೆಯಲಿಕ್ಕೆ ಪೈಪನ್ನು ಫಿಕ್ಸ್ ಮಾಡಿದ್ರು, ಆ ಪೈಪ್ಗಳನ್ನು ನೀವು ನೋಡ್ಬೋದು. ಈ ಪೈಪ್ಗಳನ್ನೆಲ್ಲ ಫುಲ್ಲು ಸಂಪೂರ್ಣ ಇಡೀ ತೋಟಕ್ಕೆ ಅಳವಡಿಸಿರ್ತಕ್ಕಂಥ ಎಲ್ಲ ಪೈಪ್ಗಳನ್ನು ಈ ರೀತಿ ತುಂಡು ಮಾಡಿ ಎಸ್ತು ಹೋಗಿದ್ದಾವೆ. ಮತ್ತು ತೋಟದಲ್ಲಿ ಅಳವಡಿಸ್ತಕ್ಕಂಥ ಎಲ್ಲ ಮಿಷಿನ್ಗೆ ಅಳವಡಿಸಿದಂಥ ಡ್ರಮ್ಗಳು ಕೂಡ ನೀವು ನೋಡ್ಬೋದು. ಆ ಡ್ರಮ್ಗಳು ಸಂಪೂರ್ಣ ಎಲ್ಲ ಡ್ರಮ್ಗಳನ್ನು ಫುಟ್ಬಾಲ್ ರೀತಿ ಆಟ ಆಡಿ ಈ ರೀತಿ ನಾಶ ಮಾಡಿ ಹೋಗಿರ್ತಕ್ಕಂಥದ್ದು. ಮತ್ತು ಬಾಳೆ, ಸಂಪೂರ್ಣ ಬಾಳೆ 5 ಎಕರೆ ಸ್ಥಳದಲ್ಲಿರ್ತಕ್ಕಂಥ ಸಂಪೂರ್ಣ ಬಾಳೆ ಫಸಲು ನಾಶ ಮಾಡಿದೆ. ಕಾಫಿ ಕೂಡ ಕುಯ್ದಿಲ್ಲ, ಕಾಫಿನೂ ಕೂಡ ಸಂಪೂರ್ಣ ಇಲ್ಲಿ ಕುಯ್ಯೋದಕ್ಕೆ ಬರೋಕ್ಕೆ ಆಗ್ತಿಲ್ಲ, ಅಷ್ಟು ಹೆದರಿ ಕಾಫಿಗೆ ಫಸಲು ಕೂಡ ನೆಲಕ್ಕೆ ಉದುರಿರ್ತಕ್ಕಂಥದ್ದು. ಮತ್ತು ಒಂದು 500ಕ್ಕೂ ಹೆಚ್ಚು ಕಾಫಿ ಗಿಡಗಳು ಕೂಡ ನಾಶ ಆಗಿರ್ತಕ್ಕಂಥದ್ದು ಇಲ್ಲಿ ನೋಡ್ಬೋದು ನೀವು. ಈಗ ನನ್ನ ಮನವಿ ಇಷ್ಟೇ, ನಾವು ಕೂಡ ತುಂಬ ಹೋರಾಟಗಳನ್ನು ಮಾಡಿ ಬೇಸತ್ತು ಹೋಗಿದ್ದೀವಿ. ಈಗ ಸೌರವ್ ಕುಮಾರ್ ಅಂತ ಹೇಳಿ ತಾವು ಒಳ್ಳೆ ಅಧಿಕಾರಿ ಬಂದಿದ್ದೀರಿ ಅಂತ ಹೇಳಿ ಎಲ್ಲ ಕಡೆ ಒಳ್ಳೊಳ್ಳೆ ಮಾತುಗಳು ಬರ್ತಾ ಇದೆ. ದಯವಿಟ್ಟು ಇನ್ನಾದರೂ ಕೂಡ ಇದಕ್ಕೆ ಮುಕ್ತ ಸಿಗಲಿ. ಮತ್ತು ವಿಶೇಷವಾಗಿ ಈ ರೀತಿ ಭಾಳ ಬಡ ರೈತರು ಇವರು ಎಲ್ಲ, ಇಂಥ ರೈತರುಗಳಿಗೆ ಒಂದು ಪರಿಹಾರ ಧನವನ್ನು ಆದಷ್ಟು ಬೇಗ ನೀವು ವ್ಯವಸ್ಥಿತವಾಗಿ ಅತಿ ಹೆಚ್ಚಿನ ರೀತಿ ಪರಿಹಾರ ಧನವನ್ನು ಕೊಡಬೇಕು ಅಂತ ಕೇಳ್ಕೊಳ್ತಾ, ಮತ್ತು ಇಲ್ಲಿ ನಮ್ಮ ಏನು ಸಾಗರ್ ಅಂತ ಹೇಳಿ ಇಲ್ಲಿ ಇದ್ದಾರೆ, ಅವ್ರದ್ದು ಇಲ್ಲಿ ಪಕ್ಕದಲ್ಲಿ ಗದ್ದೆ ಇದೆ. ಸಂಪೂರ್ಣ ಅವರೊಬ್ಬರೇ ಗದ್ದೆ ಬಿಟ್ಕೊಂಡಿದ್ರು. ಸಂಪೂರ್ಣ ಗದ್ದೆನೂ ಕೂಡ ಅವ್ರು ಮಾಡ್ತಕ್ಕಂಥದ್ದು 2ರಿಂದ 2.5 ಎಕರೆ ಗದ್ದೆ, ಅಷ್ಟು ಸಂಪೂರ್ಣ ಗದ್ದೆಗಳನ್ನು ಕೂಡ ನಾಶ ಮಾಡಿ ಇವತ್ತು ಒಂದು ಕಾಳು ಭತ್ತನೂ ಕೂಡ ಅವ್ರಿಗೆ ಮನೆಗೆ ತಗೋದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ದಯವಿಟ್ಟು ಕೈ ಮುಗಿದು ಬೇಡ್ತಾ ಇದ್ವಿ, ನಾವು ಅಸಹಾಯಕರಾಗಿದ್ದೀವಿ. ನಾವೆಲ್ಲ ಪ್ರತಿಭಟನೆ ಏನೆಲ್ಲ ಮಾಡಿ ಸರ್ಕಾರಕ್ಕೆ ಗಮನ ತರೋದ್ರಲ್ಲಿ ನಾವು ಕೂಡ ವಿಫಲ ಆಗಿ ಈಗ ನಾವು ಕಣ್ಣೀರಿನ ಕಥೆಯನ್ನು ನಿಮ್ಮ ಮುಂದೆ ಹೇಳ್ಕೊಳ್ತಾ ಇದ್ದೀವಿ. ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ, ಬೇಲೂರು ಸರ್ವೋದಯ ವಿದ್ಯಾಸಂಸ್ಥೆ ಹಾಗೂ ಬೇಲೂರು ವಾಲಿಬಾಲ್ ಕ್ಲಬ್ ಹಾಗೂ ತಾಲೂಕು ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘ ಇವರ ಸಂಯುಕ್ತಾಶ್ರಯದಲ್ಲಿ 2023-24ನೇ ಸಾಲಿನ ರಾಷ್ಟ್ರ ಮತ್ತು ರಾಜ್ಯ ಮಟ್ಟದ ಕ್ರೀಡಾಕೂಟಗಳಲ್ಲಿ ಪ್ರತಿನಿಧಿಸುತ್ತಿರುವ ಕ್ರೀಡಾಪಟುಗಳಿಗೆ ಅಭಿನಂದನಾ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಈ ಸಂದರ್ಭದಲ್ಲಿ ಮಾತನಾಡಿದ ಕ್ಷೇತ್ರ ಶಿಕ್ಷಣಾಧಿಕಾರಿ ಕೆಪಿ ನಾರಾಯಣ್,
ಕ್ರೀಡೆ ಎಂಬುದು ಪ್ರತಿ ವಿದ್ಯಾರ್ಥಿಗಳಲ್ಲಿ ಕ್ರೀಡಾ ಸ್ಫೂರ್ತಿ ಬೆಳೆಸಿಕೊಳ್ಳುವುದು ಅತಿ ಮುಖ್ಯ. ನಮ್ಮ ವಿದ್ಯಾರ್ಥಿಗಳು ಅತಿ ಹೆಚ್ಚು ಕ್ರೀಡೆಗಳಲ್ಲಿ ಭಾಗವಹಿಸಿ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಹೆಸರು ಗಳಿಸಲಿ ಎಂದು ಹೇಳಿದರು. ಶಕ್ತಿ ಇದೆಯಲ್ಲ ಅದನ್ನು ಆರಾಧಿಸಿದ್ದೀವಿ. ನಿಮ್ಮೊಳಗಿರುವ ಚೈತನ್ಯವನ್ನು ಆರಾಧಿಸಿದ್ದೀವಿ. ನಿಮ್ಮೊಳಗಿರುವ ಆತ್ಮದ ಇಚ್ಛಾಶಕ್ತಿಗೆ ನಾವು ಇವತ್ತು ಗೌರವಿಸಿದ್ದೀವಿ. ಆ ಇಚ್ಛಾಶಕ್ತಿಯನ್ನು ನೀವು ಉದ್ದೀಪನ ಮಾಡ್ಕೋಬೇಕು, ಹೆಚ್ಚು ಮಾಡ್ಕೋಬೇಕು. ಅಂದರೆ ಪ್ರಾಕ್ಟೀಸ್ ಮಾಡಬೇಕು. ಡೈಲಿ ಬೆಳಗ್ಗೆ ಬೇಗ ಹೇಳಬೇಕು. ಇನ್ನು 2-3 ರೌಂಡ್ ಏನು ನಿಮ್ಮ ಕ್ರೀಡಾ ಸ್ಫೂರ್ತಿಗೆ ಸಂಬಂಧಪಟ್ಟ ಪ್ರಾಕ್ಟೀಸ್ಗೆ ಏನೋ ಹಾಕ್ಕೋಬೇಕು. ಅದನ್ನು 2 ಪಟ್ಟು 3 ಪಟ್ಟು ನಿಮಗೆ ಗೊತ್ತಾಗಿದೆ. ಈಗ ಆಲ್ರೆಡಿ ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟ, ರಾಷ್ಟ್ರ ಮಟ್ಟಕ್ಕೆ ನೀವು ಹೋಗಿರೋದ್ರಿಂದ ಎಷ್ಟು ಪೈಪೋಟಿ ಇರ್ತದೆ ಅಂತ ಗೊತ್ತು. ರಾಷ್ಟ್ರ ಮಟ್ಟದಲ್ಲಂತೂ ಒಂದು ಕ್ಷಣ ವ್ಯತ್ಯಾಸ ಆಗೋದಿಲ್ಲ, ಸ್ಥಾನ ವ್ಯತ್ಯಾಸ ಆಗಿರುತ್ತೆ. ಸೊ ಈ ರೀತಿಯ ಕುತೂಹಲ ಮತ್ತು ಏಕಾಗ್ರತೆಯನ್ನು ಇಟ್ಕೊಳ್ಳಿ. ಭಯ ಬೇಡ. ಉತ್ತಮವಾದಂಥ ಪಾರ್ಟಿಸಿಪೇಷನ್ನ ಮಾಡಿ ಈಗ ಏನು ಆಯ್ಕೆಯಾಗಿದ್ರೆ ನೀವೆಲ್ಲರೂ ರಾಷ್ಟ್ರ ಮಟ್ಟದಲ್ಲಿ ಗೆದ್ದು ಬನ್ನಿ. ನಮ್ಮ ತಾಲೂಕಿಗೆ, ರಾಜ್ಯಕ್ಕೆ, ದೇಶಕ್ಕೆ ಹೆಸರಾಗ್ಬಿಡುತ್ತೆ. ನೀವು ಹೋಗಿ ಗೆದ್ದು ಬಂದ್ಬಿಟ್ರೆ ನಮ್ಮ ರಾಜ್ಯ ಕರ್ನಾಟಕ ರಾಜ್ಯ ನೀವು ಆಗುತ್ತೆ. ನೋಡಿ, ರಾಜ್ಯದಿಂದ ಗೆದ್ದು ಬಂದ್ರು ಅಂತ ಹೇಳಿ ಆಗ ದೇಶದ್ದು ಶಕ್ತಿ ಆಗಿರ್ತೀವಿ. ಈ ಸಂದರ್ಭದಲ್ಲಿ ಸಂತೋಷ್, ಬಾಬು ಪ್ರಸಾದ್, ಆನಂದ್, ಪಾಲಾಕ್ ಮೂರ್ತಿ, ಪಾಲಾಕ್ಷ, ಹೇಮಂತ್, ಜಗದೀಶ್ ನಾಯಕ್, ರಘು, ಶಿವಮರಿಯಪ್ಪ, ಸುರೇಶ್ ಬಾಬು, ಗೋಪಾಲ್ ಹಾಜರಿದ್ದರು. ನಗರದ ಹೇಮಾವತಿ ನಗರದಲ್ಲಿರುವ ಕೆಸಿಪಿ ವಿದ್ಯಾಸಂಸ್ಥೆಯ ಎಲೈಟ್ ಶಾಲೆಯ ವತಿಯಿಂದ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಜನವರಿ 12 ಮತ್ತು 13ರಂದು ಮಧ್ಯಾಹ್ನ 3:30ಕ್ಕೆ 2 ದಿನಗಳ ಕಾಲ ಎಲೈಟ್ ಪುರಸ್ಕಾರ ಅವಾರ್ಡ್ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ಶಾಲೆಯ ಆಡಳಿತಾಧಿಕಾರಿ ಕೆಎಂ ನಾಗರಾಜು ತಿಳಿಸಿದರು. 3:30ಕ್ಕೆ ಹಾಸನದ ಕಲಾಭವನದಲ್ಲಿ ನಾವು ಏರ್ಪಡಿಸಿದ್ದೀವಿ. ಈ ಕಾರ್ಯಕ್ರಮದ ಮೂಲ ಉದ್ದೇಶ ಇಷ್ಟೇ: ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಮತ್ತು ಹಾಗೂ ಅವರ ಪೋಷಕರನ್ನು ಸನ್ಮಾನ ಮಾಡುವುದು ಹಾಗೂ ವಿದ್ಯಾಭ್ಯಾಸಕ್ಕೆ ಅವರಿಗೆ ಹೆಚ್ಚಿನ ಒಂದು ಉತ್ತೇಜನ ಮತ್ತು ಸ್ಫೂರ್ತಿಯನ್ನು ತುಂಬುವಂಥ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮ ಕಳೆದ ಸುಮಾರು 10 ವರ್ಷಗಳಿಂದ ನಡ್ಕೊಂಡು ಬರ್ತಾ ಇದೆ. 2023-24ರಲ್ಲಿ ಎಲೈಟ್ ಶಾಲೆ SLC ಫಲಿತಾಂಶದಲ್ಲಿ 100% ಅಂಕಗಳನ್ನ ಪಡೆದು ರಾಜ್ಯಕ್ಕೆ 2ನೇ ಸ್ಥಾನ ಪಡೆಯಿತು. ಹಾಗೆ ಹಾಸನ ಜಿಲ್ಲೆಗೆ ಮೊದಲನೇ ಸ್ಥಾನ ಪಡ್ಕೊಂಡಿದೆ. 24-2025 ಈ ಸಾಲಿನಲ್ಲಿ ಏನು KCP ವಿದ್ಯಾಸಂಸ್ಥೆ ಹಾಸನ ಎಲೈಟ್ ಶಾಲೆ ಏನಿದೆ, ಈ ಶಾಲೆಯಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ, ಅಂದರೆ ಶಾಲೆಗೆ ಹೊಸದಾಗಿ ಸೇರುವ ಹಾಗೂ ಈಗಾಗಲೇ ಶಾಲೆಯಲ್ಲಿ ಕಲಿಯುತ್ತಿರುವ ಮಕ್ಕಳಿಗೆ ಉಚಿತವಾಗಿ 2 ಲಕ್ಷದ ಅಪಘಾತ ವಿಮೆಯನ್ನು ನಾವು ಕೊಡ್ತಾ ಇದ್ದೀವಿ. ಈ 2 ಲಕ್ಷದ ಅಪಘಾತ ವಿಮೆಯನ್ನು ಏನಕ್ಕೆ ಕೊಡ್ತಾ ಇದ್ದೀವಿ ಅಂತಂದರೆ, ಕಳೆದ 3-4 ವರ್ಷಗಳಿಂದ ನಾವು ಕೋವಿಡ್ ಅಂತಹ ಒಂದು ಮಾರಕ ರೋಗಕ್ಕೆ ಇಡೀ ದೇಶ ತುತ್ತಾಯಿತು, ಇಡೀ ಜಗತ್ತು ತುತ್ತಾಯಿತು, ಹಲವಾರು ಸಾವು ನೋವುಗಳಾದವು. ಹಾಗೆ ನಮ್ಮ ಶಾಲೆಯಲ್ಲೂ ಕೂಡ ಸುಮಾರು ಒಂದು 2-3 ಜನ ಪೋಷಕರು ತೀರ್ಕೊಂಡ್ರು. ಸೊ ಈ ಪೋಷಕರು ತೀರ್ಕೊಂಡಾಗ ನಾವು ಅವರ ಮನೆಗಳಿಗೆ ಭೇಟಿ ಕೊಟ್ಟು ನಾವೆಲ್ಲ ಮಕ್ಕಳಿಗೆ ಸಾಂತ್ವನವನ್ನು ಹೇಳಿಕ್ಕೆ ಹೋದಾಗ ನಮಗೆ ನಾವು ನೋಡಿದ್ದೇನು ಅಂತ ಅಂದರೆ, ಎಲ್ಲರೂ ಕೂಡ ಅವರ ತಂದೆ ಅಥವಾ ಆ ಮನೆ ಯಜಮಾನನನ್ನು ಅವಲಂಬಿಸಿದ್ರು. ಶಾಲೆಗೆ ಒಂದು ಫೀಸ್ ಕಟ್ಟೋದಾಗಿರ್ಬೋದು, ಅಥವಾ ಮಗುವಿನ ವಿದ್ಯಾಭ್ಯಾಸ ಆಗಿರ್ಬೋದು, ಆ ಮಗುವಿನ ಬೇರೆ ಬೇರೆ ವಿಚಾರಗಳಿಗಾಗಿರ್ಬೋದು, ತುಂಬ ಆರ್ಥಿಕವಾಗಿ ತುಂಬ ತೊಂದರೆ ಆಗ್ತಿತ್ತು. ಇದನ್ನೆಲ್ಲ ಗಮನಿಸಿದಂಥ KCP ವಿದ್ಯಾಸಂಸ್ಥೆ ಎಲೈಟ್ ಸ್ಕೂಲ್ ಏನಿದೆ, ಇಂಥ ಒಂದು ಮಕ್ಕಳಿಗೆ ಏನಾದರೂ ಒಂದು ಬೆನಿಫಿಟ್ ಮಾಡಿಕೊಡ್ಬೇಕು, ಏನಾದರೂ ಒಂದು ಸಹಾಯ ಮಾಡಬೇಕು ಅಂತೇಳಿ ಎಲ್ಲರೂ ಒಂದು ಕೂತು ಚರ್ಚೆ ಮಾಡಿ, ನಮ್ಮ ಕಾರ್ಯದರ್ಶಿಗಳಾಗಿರ್ಬೋದು, ಅಧ್ಯಕ್ಷರಾಗಿರ್ಬೋದು, ಶಾಲೆಯ ಪ್ರಾಂಶುಪಾಲರು, ನಮ್ಮೆಲ್ಲ ಸದಸ್ಯರು ಸೇರಿ ಒಂದು ತೀರ್ಮಾನಕ್ಕೆ ಬಂದ್ವಿ. ಏನು ಅಂತಂದರೆ 2024-25ನೇ ಸಾಲಿನಲ್ಲಿ ಎಲ್ರಿಗೂ ಉಚಿತ ಅಪಘಾತ 2 ಲಕ್ಷದ ಉಚಿತ ಅಪಘಾತ ವಿಮೆಯನ್ನು ಮಕ್ಕಳಿಗೆ ಕೊಡುವಂಥದ್ದು. ಪತ್ರಿಕಾಗೋಷ್ಠಿಯಲ್ಲಿ ಶಾಲೆಯ ಪ್ರಾಂಶುಪಾಲರಾದ ಕ್ರಿಸ್ಟಿನಾ, ಶಿಕ್ಷಕರಾದ ತಿಮ್ಮಶೆಟ್ಟಿ, ಮಂಜುನಾಥ್, ನಾಗೇಶ್, ಮಹೇಂದ್ರ ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ರಾಷ್ಟ್ರೀಕೃತ ಬ್ಯಾಂಕ್ಗಳ ಸಾಲಕ್ಕೆ ಕಾಫಿ ತೋಟಗಳ ಈ ಹರಾಜಿಗೆ ಮುಂದಾಗಿರುವುದು ಸರಿಯಾದ ಕ್ರಮವಲ್ಲ, ಮಾಜಿ ಸಚಿವ HT ರೇವಣ್ಣ ಹೇಳಿಕೆ. ಸಕಲೇಶಪುರ ತಾಲೂಕಿನಲ್ಲಿ ಕಾಡಾನಿಗಳ ಹಾವಳಿ ಮುಂದುವರೆದಿದ್ದು, ಕೃಷಿಕರು ಬೆಳೆದ ಅಪಾರ ಪ್ರಮಾಣದ ಕಾಫಿ, ಮೆಣಸು, ಭತ್ತದ ಬೆಳೆ ನಾಶ. ವಿವಿಧ ಸಮಸ್ಯೆಗಳ ಪರಿಹಾರಕ್ಕೆ ಆಗ್ರಹಿಸಿ ಜಿಲ್ಲಾ ಪಂಚಾಯಿತಿ ಕಚೇರಿ ಮುಂದೆ ಆಶಾ ಕಾರ್ಯಕರ್ತೆಯರ ಪ್ರತಿಭಟನೆ. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.